ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶಕ್ಕೂ 0.75 mm ಮತ್ತು ಸ್ಮಾಲ್ ಬೀಡ್ಸ್ ಮಾತ್ರ ಉಪಯೋಗಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೆಂಗೆ ಮಾಡೋದು ಅಂತ. ಫಸ್ಟು ದಾರ ಲಾಕ್ ಮಾಡಿ, ದಾರ ಲಾಕ್ ಮಾಡ್ಕೊಂಡ್ಮೇಲೆ ಫಸ್ಟ್ ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಸ್ಮಾಲ್ ಬೀಡ್ ಸೇರಿಸ್ಬಿಟ್ಟು ಇದನ್ನು ಇಲ್ಲಿ ಬಟ್ಟೆಗೆ ಹೀಗೆ ಲಾಕ್ ಮಾಡ್ತಾ ಇದ್ದೀನಿ. ಈಗ 4 ಚೈನು ಇದನ್ನು ಬಟ್ಟೆಗೆ ಲಾಕ್ ಮಾಡಿ, ಮತ್ತೆ ಒಂದು ಸ್ಮಾಲ್ ಬೀಡ್, ಇದನ್ನು ಬಟ್ಟೆಗೆ ಸೇರಿಸಿ. ಈಗ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಇದನ್ನು ಇಲ್ಲಿ ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಇನ್ನೊಂದು ಈ ಥರ ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಈ ಸ್ಮಾಲ್ ಬೀಡ್ ಸುತ್ತಲೂ ಚೈನ್ ಮಾಡ್ಕೊಳ್ಳಿ. 4 ಚೈನ್ ಮಾಡಿದರೂ ಓಕೆ. 3 ಅಥವಾ 4 ಚೈನ್ ಬರುತ್ತೆ. ಇಲ್ಲಿ ಈ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ದೀರಲ್ವ, ಅಲ್ಲಿ ಇದನ್ನು ಲಾಕ್ ಮಾಡಿ. ಬೀಡಾದಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ದೀರಲ್ವ ಸುಮ್ಮನೆ, ಅಲ್ಲಿ ಈಗ ಒಂದು ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇದರ ಮೇಲೆ, ಈ ಸ್ಮಾಲ್ ಬೀಡ್ ಮೇಲೆ ಹಾಫ್ ಡಬಲ್ ಕ್ರೋಶೆ, 1 2 3 ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಹಾಫ್ ಡಬಲ್ ಕ್ರೋಶೆ ಮಾಡಿ ಇನ್ನೊಂದು ಸ್ಮಾಲ್ ಬೀಡ್ ಇಲ್ಲಿ, ಬರೀ ಸ್ಮಾಲ್ ಬೀಡೇ ಉಪಯೋಗಿಸ್ತಾ ಇದ್ದೀನಿ, ದೊಡ್ಡ ಬೀಡ್ ಇಲ್ಲ. ಈಗ ಕಂಟಿನ್ಯೂ ಮಾಡ್ಕೊಳ್ಳಿ. ಇಲ್ಲಿ ಹಾಫ್ ಡಬಲ್ ಕ್ರೋಶೆ 3, ಈ ಥರ ದಾರ ಸುತ್ತಕೊಂಡು ಇಲ್ಲಿಂದ ದಾರ ತಂದು 3 ಲೂಪ್ ಇರುತ್ತೆ, 3ಕ್ಕೂ ಸೇರಿಸ್ಕೊಳ್ಳಿ. ಇನ್ನೊಂದು 3 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಹಾಫ್ ಡಬಲ್ ಕ್ರೋಶೆ ಮಾಡಿ ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸ್ವಲ್ಪ ದೂರಕ್ಕೆ ಬಟ್ಟೆಗೆ ಸೇರಿಸ್ಕೊಳ್ಳಿ. ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ಈಗ ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು ಈ 3 ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೀರಲ್ವ, ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 3ರಲ್ಲೂ 1 2 3. ಇಲ್ಲಿ ಈ ಬೀಡ್ ಸುತ್ತಲೂ ಚೈನು, 3 ಚೈನು. ಇದನ್ನು ಬೀಡ್ನ ಈ ಕಡೆ ಲಾಕ್ ಮಾಡಿ. ಇನ್ನುಳಿದಿರೋ ಹಾಫ್ ಡಬಲ್ ಕ್ರೋಶೆಲೇನು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2, ಒಟ್ಟು 3 ಹಾಫ್ ಡಬಲ್ ಕ್ರೋಶೆ ಹಾಕಿರೋದಲ್ವ ಅದಕ್ಕೆ. ಆಮೇಲೆ ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೀರಲ್ವ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿಂದ ಈ ಬೀಡ್ ಬ್ಯಾಕ್ ಸೈಡು ಹಾಫ್ ಡಬಲ್ ಕ್ರೋಶೆ ಹಿಂಗೆ ಒಂದು ಸುತ್ತು ಹಿಂಗೆ ತಗೊಂಡು ಇಲ್ಲಿಂದ ದಾರ ತಗೊಂಡ್ಬಂದು ಮತ್ತೆ ಈ ಥರ ಮಾಡ್ಕೊಳ್ಳಿ. ಹಾಫ್ ಡಬಲ್ ಕ್ರೋಶೆನೇ. 3 ಚೈನ್ ಹಾಕಿದ್ದೀರಾ, 2 3, 3ರಲ್ಲಿ 3 ಹಾಫ್ ಡಬಲ್ ಕ್ರೋಶೆ ಹಾಕಿಬಿಟ್ಟು ಮತ್ತೆ 3 ಚೈನ್ ಮಾಡಿ, ಈಗ ಇದನ್ನು ಇಲ್ಲಿ ಈ 2 ಚೈನ್ ಇದೆಯಲ್ವ ಇಲ್ಲಿ ಹಾಕಿ ಪೀಕೋ ಮಾಡ್ಕೊಳ್ಳಿ. ಈ 2 ದಾರದಲ್ಲಿ ಹಾಕಿ ಆ 3 ಚೈನ್ ಸ್ಟಾರ್ಟ್ ಮಾಡೋದಲ್ಲಿ ಹಾಕಿ ಪೀಕೋ ಮಾಡ್ಕೊಳ್ಳಿ. ಮತ್ತೆ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1
2, ಇನ್ನೊಂದು 3 ಮಾಡಿದ್ದಲ್ವಲ್ಲಿ ಇಲ್ಲಿನೂ 3, 3 ಹಾಫ್ ಡಬಲ್ ಕ್ರೋಶೆ, ಒಂದು ಪೀಕೋ ಮತ್ತು 3 ಹಾಫ್ ಡಬಲ್ ಕ್ರೋಶೆ. ಇದನ್ನೇ ಇಲ್ಲಿ ನೆಕ್ಸ್ಟು ಹಾಫ್ ಡಬಲ್ ಕ್ರೋಶೆ ಆ ಮೊದಲಿನ ರೋದ ಹಾಫ್ ಡಬಲ್ ಕ್ರೋಶೆಲಿ ಮಾಡಿ ಇನ್ನೊಂದು ಉಳಿಯುತ್ತೆ, ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ, ಬಟ್ಟೆಗೆ ಸೇರಿಸ್ಕೊಳ್ಳಿ. ತುಂಬ ಸಿಂಪಲ್ ಆಗಿರೋಂತಹ ಚಿಕ್ಕ ಚಿಕ್ಕ ಆರ್ಚು ಬರುತ್ತೆ ಇದು. ಇನ್ನೊಂದು ಮಾಡಿ ತೋರಿಸ್ತೀನಿ ನಿಮಗೆ. ಈ ಥರ ಲಾಕ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿ ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಈಗ ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. 4 ಚೈನ್ ಹಾಕ್ಕೊಳ್ಳಿ. ಬ್ಯಾಕ್ ಸೈಡಿಗೆ ಬಂದು ಈ ಲಾಕಲ್ಲಿ ಬೀಡ್ನ ಈ ಕಡೆ ಲಾಕ್ ಇದೆಯಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಒಂದು ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ದಾರ ಸುತ್ತಕೊಂಡು ಈ 4 ಚೈನಲ್ಲಿ ಹಿಂಗೆ ದಾರ ತಂದು ಇದನ್ನು ಒಂದು ಮಾಡಿ. ಒಂದಾಯಿತು, 2, 3. ಇಲ್ಲಿ ಇನ್ನೊಂದು ಬೀಡ್. ಬೀಡ್ ಸೇರಿಸಿ ಮತ್ತೆ 3 ಹಾಫ್ ಡಬಲ್ ಕ್ರೋಶೆ. 1, 2, 3. ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ ಬ್ಯಾಕ್ ಸೈಡಿಗೆ ಬನ್ನಿ. ಈಗ ಹಾಕಿರೋ ಹಾಫ್ ಡಬಲ್ ಕ್ರೋಶೆಗಳಿದೆಯಲ್ವ 3, ಅದರಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1, 3 ಮಾಡಿದ್ದೀರಾ, 3ಕ್ಕೂ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಆಮೇಲೆ 3 ಚೈನ್ ಮಾಡಿ ಬೀಡ್ನ ಈ ಕಡೆ ಹಾಫ್ ಡಬಲ್ ಕ್ರೋಶೆಲಿ ಲಾಕ್ ಮಾಡಿ. ಇದಾದಮೇಲೆ ಉಳಿದಿರೋ ಹಾಫ್ ಡಬಲ್ ಕ್ರೋಶೆ 2 ಇದೆಯಲ್ವ ಅದರಲ್ಲಿನೂ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ನೀವು. ಎರಡರಲ್ಲೂ ಸಿಂಗಲ್ ಕ್ರೋಶೆ. ಮತ್ತು ಒಂದು ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬಂದು ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಈ ಬೀಡ್ನ ಬ್ಯಾಕ್ ಸೈಡಲ್ಲಿ ಹಿಂಗೆ ಒಂದು ಸುತ್ತು ತಗೊಂಡು ಬೀಡ್ನ ಬ್ಯಾಕ್ ಸೈಡ್ 3 ಚೈನ್ ಮಾಡಿದ್ದೀರಲ್ವ ಇದರಲ್ಲಿ ಈ ಥರ ದಾರ ತಗೊಂಬನ್ನಿ. ದಾರ ತಗೊಂಡು ಲಾಕ್ ಮಾಡಿ. ಮತ್ತೊಂದು ಸತಿ ಹಿಂಗೆ ದಾರ ಸುತ್ತಕೊಂಡು ಇಲ್ಲಿಂದ ದಾರ ತಗೊಂಬನ್ನಿ. 3 ಲೂಪ್ ಇರುತ್ತೆ. ದಾರ ತಗೊಂಡು ಲೂಪ್ ಇದು ಇನ್ನೊಂದು ಮಾಡಿ 3 ಮಾಡಿ ಪೀಕೋ ಮಾಡಿ 3 ಚೈನ್ ಮಾಡಿಕೊಂಡು ನೋಡಿ ಇಲ್ಲಿ ಪೀಕೋ ಈ 3 ಚೈನ್ ಸ್ಟಾರ್ಟ್ ಆದಲ್ಲಿ 2 ದಾರ ಬರುತ್ತೆ, ಅಲ್ಲಿ ಹುಕ್ ಹಾಕಿ ದಾರ ತಗೊಂಬನ್ನಿ. ನೀವು ನೋಡಿದರೆ ಗೊತ್ತಾಗುತ್ತೆ ಮಾಡಿದಾಗ. ಲಾಕ್ ಮಾಡಿ ಪೀಕೋ. ಇನ್ನು 3 ಹಾಫ್ ಡಬಲ್ ಕ್ರೋಶೆ. 2, 2, 3. ಈ ಥರ 2 ಆರ್ಚ್ ಆಯಿತು. 2 ಆರ್ಚ್ ಆದಮೇಲೆ ಈಗ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕೊಂಡು ಒಂದು ಸ್ಮಾಲ್ ಬೀಡ್, ಈ ಥರ ಬೀಡ್ ಸೇರಿಸಿ ಆದಮೇಲೆ ಇದನ್ನು ಬಟ್ಟೆಗೆ ಸೇರಿಸಿ. ಆಮೇಲೆ 4 ಚೈನು, ಬಟ್ಟೆಗೆ ಲಾಕ್, ಮತ್ತೊಂದು ಬೀಡ್. ಮತ್ತು ಈ ಥರ
ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಆ ಬೀಡ್ ಸೇರಿಸಿ. ಇದು ಕುಚ್ಚಿಗೆ 4 ಚೈನ್. ಈಗ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈ ಥರ ಇನ್ನೂ ಸ್ಮಾಲ್ ಬೀಡ್ ಸೇರಿಸಿ ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಮತ್ತು ಬ್ಯಾಕ್ ಸೈಡಿಗೆ 4 ಚೈನ್ ಮಾಡಿ ಬ್ಯಾಕ್ ಸೈಡಿಗೆ ಬಂದು ಈ ಬೀಡ್ ಲಾಕಲ್ಲಿ ಅಥವಾ ಒಂದು ಚೈನ್ ಗ್ಯಾಪಲ್ಲಿ ಅಲ್ಲಿ ನೋಡಿಕೊಂಡು ನೀವು ಲಾಕ್ ಮಾಡಿ, ಮತ್ತು ಒಂದು ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬಂದು ಇಲ್ಲಿ ಹಾಫ್ ಡಬಲ್ ಕ್ರೋಶೆ, 3 ಹಾಫ್ ಡಬಲ್ ಕ್ರೋಶೆ, ಒಂದು ಬೀಡ್ ಮತ್ತು 3 ಹಾಫ್ ಡಬಲ್ ಕ್ರೋಶೆ. ಮತ್ತು ಬ್ಯಾಕ್ ಸೈಡಿಗೆ ಬನ್ನಿ, ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಆ ಬೀಡ್ನ ಸುತ್ತಲೂ ಚೈನ್ ಹಾಕಿ ಇಲ್ಲಿ ಮಧ್ಯದಲ್ಲಿ ಬೀಡ್ ಹಾಕಿರ್ತೀರ. ಆಮೇಲೆ ಫ್ರಂಟ್ ಸೈಡಿಗೆ ಬನ್ನಿ, ಹಾಫ್ ಡಬಲ್ ಕ್ರೋಶೆ ಹಾಕಿ ಆ ಬೀಡ್ನ ಸುತ್ತಲೂ ಅಷ್ಟೇ. ಇದು ಪೀಕೋ, ಅದರಲ್ಲಿ ಈ ಥರ ಮಾಡ್ತಾಯಿದ್ದೀನಿ. ಮಧ್ಯದಲ್ಲಿ ಕುಚ್ಚು ಹಾಕೊಳ್ಳಿ ಅಷ್ಟೇ. ಸಿಂಪಲ್ ಡಿಸೈನು, ಈಸಿಯಾಗಿರುತ್ತೆ. ಬರೀ ಸ್ಮಾಲ್ ಬೀಡ್ಸ್ ಮಾತ್ರ ಉಪಯೋಗಿಸ್ಕೊಂಡು ಮಾಡೋದು. ಇದು ಒಂದೇ ಸ್ಟೆಪ್ ಆಗಿರೋದ್ರಿಂದ ಬೇಗನೂ ಆಗುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೊಸ ಡಿಸೈನ್ ಇನ್ನು ಇದು ನೀವು ಮಾಡಿ ನೋಡಿ, ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲು. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು. ಇದು ಪೂರ್ತಿ ಮಾಡಿ ತೋರಿಸ್ತೀನಿ.